ನಮಸ್ಕಾರ ಸ್ನೇಹಿತರೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಪಿಸಿ ಆರ್ಮ್ ರಿಸರ್ವ್ಸ್ ಕಾರ್ಡರ್ ನೇಮಕಾತಿ ಅಧಿಸೂಚನೆ ಆಗಿದೆ. ಸಿ ನಿಮ್ಗೆ ಎಕ್ಸಾಮ್ಸ್ ನಿಮ್ಗೆ 75 ಡೇಸ್ ಅಷ್ಟೇ ಇರೋದು. ಎಕ್ಸಾಮ್ ಡೇಟ್ ಕೂಡ ಪಕ್ಕ ನೋಟಿಫಿಕೇಶನ್ ಅಲ್ಲೇ ಇದೆ. ಸೊ ಹೆಂಗ್ ಓದ್ಬೇಕು, ಏನ್ ಓದ್ಬೇಕು, ರಿಸೋರ್ಸಸ್ ಏನಿದೆ, ಪಕ್ಕ ಟೈಮ್ ಟೇಬಲ್ ಹೆಂಗ್ ಹಾಕೋಬೇಕು, ಏನು ಕಂಪ್ಲೀಟ್ ಆಗಿ ಈ ವಿಂಡೋ ಎಂಡ್ ತನಕ ನೋಡಿ ಡೀಟೇಲ್ ಕೊಡ್ತೇನೆ. ಓಕೆ, ಪಿಸಿ ಸಿವಿಲ್ ಆಲ್ರೆಡಿ ಆಗಿದೆ, ಗೊತ್ತಿದೆ. ಅದು ಆಗಸ್ಟ್ ಅಲ್ಲಿ ನಿಮ್ಗಿದೆ, 2 ಆಗಸ್ಟ್. ಓಕೆ, ಇದು ಸೆಪ್ಟೆಂಬರ್ ಅಲ್ಲಿ ಇದೆ. ನಾನ್ HK RPC ಅಡಿಯಲ್ಲಿ 1421 ಮತ್ತೆ 179 ನಿಮ್ಗೆ HK ಹುದ್ದೆಗಳು, ಒಟ್ಟು 1600 ಹುದ್ದೆಗಳಿದೆ ಸ್ನೇಹಿತರೆ. ಓಕೆ, ಇದರಲ್ಲಿ ಮೀಸಲಾತಿ ಏನು ಡಿವಿಷನ್ ಮಾಡಿದ್ದಾನೆ, ಸಪರೇಟ್ ಕೊಟ್ಟಿದ್ದೀನಿ ಅಂತ ಹಾಕಿದ್ದಾನೆ. ಬಟ್ ಇನ್ನೂ ಅದನ್ನ ನಾನು ವೆಬ್ಸೈಟ್ ಅಲ್ಲಿ ರಿಲೀಸ್ ಮಾಡಿದಾಗ ನಾವು ಅದನ್ನ ಅಪ್ಡೇಟ್ ಮಾಡ್ತೀವಿ. ಓಕೆ, ಸ್ಯಾಲ್ರಿ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ ನಿಮಗೆ, ಒಂದು ಅಪ್ರಾಕ್ಸಿಮೇಟ್ಲಿ 50+ ತನಕ ಸಿಗುತ್ತೆ. ಒಳ್ಳೆ ಜಾಬ್ ಕೂಡ. ಓಕೆ, ಇದಕ್ಕೂ ಕೂಡ ಅಪ್ಲೈ ಮಾಡ್ಬೋದು. ಸಿವಿಲ್ PC ಇದು ಎರಡು ಒಟ್ಟಿಗೆ ಇರೋದ್ರಿಂದ ಯಾವ್ದಾದ್ರು ಒಂದಲ್ಲ ಆಗುತ್ತೆ ಅಂತ ಎರಡೂ ಕೂಡ ಅಪ್ಲೈ ಮಾಡ್ತೀರಾ, ಬರೀತೀರಾ. ಓಕೆ, ಇನ್ನು ಎಕ್ಸಾಮಿನೇಷನ್ಸ್ಗೆ ನಿಮಗೆ ಕ್ವಾಲಿಫಿಕೇಶನ್ ಏನಾಗಿರ್ಬೋದು, ವಿದ್ಯಾರ್ಹತೆ PUC ಮತ್ತು ತತ್ಸಮಾನ ಸೇಮ್ ಸರ್. PC ಸಿವಿಲ್ ಏನಿದೆ ಸೇಮ್ ಇಲ್ಲೂ ಕೂಡ. ಐದರ್ ನೀವು 10th ಆದ್ಮೇಲೆ ISC ಮಂಡಳಿ 12th ಪಾಸ್ ಆಗಿರ್ಬೇಕು, ಅಥವಾ ನಮ್ಮ ಸ್ಟೇಟ್ ಆದ್ರೆ PUC ಪಾಸ್ ಆಗಿರ್ಬೇಕು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಲ್ಲಿ ವತಿಯಿಂದ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಅಥವಾ HHC ಅಂತ ಕರಿತೀವಿ, ಅದನ್ನ ಪಾಸ್ ಆಗಿದ್ರು ನಡೆಯುತ್ತೆ. ಅದು ಕೂಡ ತತ್ಸಮಾನ ಇಕ್ವಿವೆಲೆಂಟ್ ಅಂತ ಕರಿತೀವಿ. ಅಥವಾ ITI ಕೋರ್ಸ್ ಮಾಡಿಕೊಂಡು 2 ವರ್ಷದ್ದು NIOS ನ ವತಿಯಿಂದ ಒಂದು ಭಾಷಾ ಕೋರ್ಸ್ ನಲ್ಲಿ ನೀವು ಪಾಸ್ ಮಾಡಿದ್ರೆ ಅವರು ಕೂಡ PUC ಗೆ ತತ್ಸಮಾನ ಅಂತ ಕರಿತೀವಿ. ITI ಆದ್ಮೇಲೆ 2 ವರ್ಷದ್ದು ಮಾಡಿರ್ಬೇಕು. ಓಕೆ, ಇಂಥವ್ರು ಅಪ್ಲೈ ಮಾಡಬಹುದು ಇದಕ್ಕೆ. ಇದು ವಯೋಮಿತಿ ಮಿನಿಮಮ್ 18 ಇಯರ್ಸ್, PUC ಆಗಿರೋ ಸಾಕಲ್ವಾ 18 ಇಯರ್ಸ್. ಮ್ಯಾಕ್ಸಿಮಮ್ GM ಆದ್ರೆ 33 ವರ್ಷ, 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕನ್ಸಿಡರ್ ಮಾಡಿದ್ದಾರೆ. SC ST ಕ್ಯಾಟಗರಿ 1 2A 2B 35 ವರ್ಷ ಮ್ಯಾಕ್ಸಿಮಮ್. ಅರಣ್ಯ ಅಂದ್ರೆ ಬುಡಕಟ್ಟು ಅಭ್ಯರ್ಥಿಗಳಿಗೆ ಅರಣ್ಯದಲ್ಲಿ ವಾಸಿಸ್ತಕ್ಕಂಥವ್ರಿಗೆ 38 ವರ್ಷ. ಅರಣ್ಯದಲ್ಲಿ ಯಾವುದು ಅದನ್ನು ಕೂಡ ಹೇಳ್ತೀನಿ. ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಕೊಡಗು, ಚಾಮರಾಜನಗರ, ಮೈಸೂರು ಬರ್ತಾರೆ. ಯಾವ ಒಂದು ಜಾತಿಗಳಲ್ಲಿ ಬರುತ್ತೆ ಅಂತ ಕೂಡ ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಇನ್ನು ಅರ್ಜಿ ಸಲ್ಲಿಕೆ 22ರಿಂದ, ಸೊ ಈ ವಿಡಿಯೋ ಮಾಡಿದಾಗ ಇನ್ನು ಆಗಿರ್ಲಿಲ್ಲ. ಸೊ 22 ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ. ಅಪ್ಲೈ ಮಾಡ್ತಕ್ಕಂಥ ಲಿಂಕ್ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತೀನಿ. ಒಂದ್ಸರಿ ಆಕ್ಟಿವ್ ಆದ್ಮೇಲೆ ಆ ಲಿಂಕ್ ನಾನು ಆಡ್ ಮಾಡ್ತೀನಿ ಸ್ನೇಹಿತರೆ. ಲಾಸ್ಟ್ ಡೇಟ್ 22/7 ಲಾಸ್ಟ್ ಡೇಟ್ ಇದೆ. ಓಕೆ, ನೆಕ್ಸ್ಟ್ ಮಂತ್ 1 ಮಂತ್ ಟೈಮ್ ಕೊಟ್ಟಿದ್ದಾನೆ. 24/7 ಅಷ್ಟರಲ್ಲಿ ನೀವು ಲಾಸ್ಟ್ ಪೇಮೆಂಟ್ ಆನ್ಲೈನ್ ಮುಖಾಂತರ ಕಳಿಸ್ಬೇಕು. ಎಷ್ಟು ಸರ್ ಪೇಮೆಂಟ್? 750 ರೂಪಾಯಿ. ಓಕೆ, GM ಮತ್ತೆ ಇತರ ವರ್ಗದವರು 2A 2B 3A 3Bಗೆ. SC ST ಕ್ಯಾಟಗರಿ 1 ಮಾಜಿ ಸೈನಿಕ ಅವರಿಗೆ 500 ರೂಪಾಯಿ. ಓಕೆ, ಇದು ಪಾವತಿ ಶುಲ್ಕ. 2.5 ವರ್ಷ ನಿಮ್ಗೆ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಆಮೇಲೆ ಕನ್ಫರ್ಮ್ ಮಾಡಿ ಇನ್ನೂ ಸ್ಯಾಲರಿ ಜಾಸ್ತಿ ಆಗುತ್ತೆ. ಇನ್ನು ಪ್ರಶ್ನೆ ಪತ್ರಿಕೆ ನಿಮ್ಗೆ ಗೊತ್ತಿದೆ, ಒಂದು ಸಿಂಗಲ್ ಪೇಪರ್ ಇರುತ್ತೆ. 100 ಅಂಕ, 1.5 ಗಂಟೆ ಟೈಮ್, ಅಂದ್ರೆ 90 ನಿಮಿಷ ಟೈಮ್ ಇರುತ್ತೆ. ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡಂತೆ ಅಂತಿದೆ. ಸೊ ಇಲ್ಲಿ ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡ್ರೆ ಸಾಮಾನ್ಯ ಅಧ್ಯಯನ GK, ಓಕೆ, ಜನರಲ್ ಸ್ಟಡೀಸ್ ಅಂತ ಏನ್ ಕೊಟ್ಟಿದ್ದಾನೆ ಇಲ್ಲಿ GS, ಇದ್ರಲ್ಲಿ ನಿಮಗೆ ಎಲ್ಲ ಬಂದ್ಬಿಡುತ್ತೆ. ಸಾಮಾನ್ಯ ಅಧ್ಯಯನ ಅಂತ ಎಕ್ಸ್ಟ್ರಾ ಇತಿಹಾಸ, ಭೂಗೋಳ ಎಲ್ಲ ಕೂಡ ಬಂದ್ಬಿಡುತ್ತೆ. ಜೊತೆಗೆ ಕರೆಂಟ್ ಅಫೇರ್ ಕೂಡ ಬಂದ್ಬಿಡುತ್ತೆ. ಇಲ್ಲಿ ಕಡ್ಡಾಯ ಕನ್ನಡ ಯಾರು ತಲೆ ಕೆಡ್ಸ್ಕೊಬಿಡಿ. ಯಾರು SSLC ತನಕ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಬರೆದು ಪಾಸ್ ಆಗಿದ್ದೀರಾ, ಅವ್ರಿಗೆ ಈ ಕಡ್ಡಾಯ ಕನ್ನಡ ಬರೋ ನೆಸಿಟಿ ಇಲ್ಲ. ಅಥವಾ ಪ್ರೀವಿಯಸ್ ನಾವೊಂದು ಲಾಸ್ಟ್ 3-4 ವರ್ಷದಿಂದ ನೀವು KEL KPSC ಕಡ್ಡಾಯ ಕನ್ನಡ ಬರೆದು ಪಾಸ್ ಆಗಿದ್ರೆ, 50 ಮಾರ್ಕ್ಸ್ಗಿಂತ ಹೆಚ್ಚು ತಗೊಂಡು ಪಾಸ್ ಆಗಿದ್ರೆ ಅವರು ಕೂಡ ಈ ಕಡ್ಡಾಯ ಕನ್ನಡ ಬರೆಯೋ ನೆಸಿಟಿ ಇಲ್ಲ. ನಿಮಗೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ ನಂತರದಲ್ಲಿ ಬೇಕಾಗಿಲ್ಲ. ಲಿಖಿತ ಪರೀಕ್ಷೆ ಏನಿದೆ MCQ ಆಧಾರಿತ ಟಿಕ್ ಮಾಡೋದು. 6-9ನೇ ತಾರೀಕು 2026 ಬೆಳಗ್ಗೆ 10:30 12 ಗಂಟೆ ತನಕ ಇರುತ್ತೆ. ಇದೇ ಫಿಕ್ಸ್ಡ್ ಇರುತ್ತೆ 99% ಸ್ನೇಹಿತರೆ. ಏನಾದ್ರು ಹೆಚ್ಚು ಕಮ್ಮಿ ಬೇರೆ ಏನಾರು ಆಯ್ತು ಅದು ಇದು ಅಂದ್ರೆ ಸ್ಟ್ರೈಕ್ ಅದು ಆ ತರ ಇದ್ರೆ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಅದು 1%ಗಿಂತ ಕಮ್ಮಿ. ಓಕೆ, ಇನ್ನು ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ನೋಡಿ, ನಿಮ್ಗೆ ಹೊಸದಾಗಿ ನೀವು PC ಬರಿತಾ ಇರ್ತೀರಾ ಅಥವಾ ಬರ್ದಿದ್ರು ಕೂಡ KSP ಬರ್ದಿರ್ತೀರಾ. ಈ KE ಈಗ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ PC ಆಗ್ಲಿ ಏನೇ ಎಕ್ಸಾಮ್ಸ್ ಆಗಿರ್ಲಿ
ಓಕೆ, ನಿಮ್ಗೆ ಒಂದು ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇದ್ದೇ ಇರುತ್ತೆ ತಪ್ಪಾದ್ರೆ 0.25. ಓಕೆ, ಒಂದು ತಪ್ಪಿಗೆ. ಅದ್ರ ಜೊತೆಗೆ 5ನೇ ಆಯ್ಕೆ ಕೂಡ ಕೊಟ್ಟಿರ್ತಾನೆ. ನಿಮ್ಗೆ ಕ್ವಶನ್ ಅಲ್ಲಿ 4 ಆಯ್ಕೆನೆ ಮಾತ್ರ ಇರುತ್ತೆ ಕ್ವಶನ್ ಪೇಪರ್ ಅಲ್ಲಿ, ಆದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ OMR ಶೀಟ್ ಅಲ್ಲಿ ನೀವು ಮಾಡ್ತಿರೋದು ಅದು 5ನೇ ಆಯ್ಕೆ ಕೂಡ ಇರುತ್ತೆ. ಯಾವ್ದು ನಿಮಗೆ ಗೊತ್ತಿಲ್ಲ ಅಂತದ್ನ ಹಂಗೆ ಖಾಲಿ ಬಿಡಂಗಿಲ್ಲ. 5ನೇ ಆಯ್ಕೆನ ನೀವು ಫಿಲ್ ಮಾಡ್ಬಿಟ್ಟು ಬರ್ಬೇಕು. ಲಾಸ್ಟ್ 5 ನಿಮಿಷ ಟೈಮ್ ಕೊಡ್ತಾನೆ ಅದಕ್ಕೋಸ್ಕರ. ನೋಡಿ, 5 ನಿಮಿಷ ಹೆಚ್ಚುವರಿ ಬಿಲ್ ನ ಅವ್ನು ಕೊಡ್ತಾನೆ. ಅವಾಗ ನಿಮ್ಗೆ ಯಾವ್ದು ಹಂಗೆ ಖಾಲಿ ಬಿಟ್ಟಿದ್ದೀರಾ, ಯಾಕೆ ನೆಗೆಟಿವ್ ಮಾರ್ಕ್ಸ್ ಆಗುತ್ತೆ ಅಂತ ಬಿಟ್ಬಿಟ್ಟಿರ್ತೀರಲ್ಲ, ಅಂತದನ್ನ ನೀವು ಮಾರ್ಕ್ ಮಾಡಿ 5ನೇ ಆಯ್ಕೆನ ಫಿಲ್ ಮಾಡ್ಬೇಕಾಗುತ್ತೆ. ಅದರ್ವೈಸ್ ಅದು ನೀವು ಮಾಡ್ಲಿಲ್ಲ ಅಂತಂದ್ರೆ, ಯಾವ್ದು ಮಾರ್ಕ್ ಮಾಡ್ಲಿಲ್ಲ ಒಂದ್ ಕ್ವಶನ್ ಅಂತಂದ್ರೆ ನೆಗೆಟಿವ್, ಇನ್ನೂ ಒಂದು ನೆಗೆಟಿವ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನ್ ಪಾಸ್ ಆಗ್ತಿರಲ್ಲ ಪ್ರಶ್ನೆ ಪತ್ರಿಕೆ ಮತ್ತೆ ಪಠ್ಯಕ್ರಮ ಏನಿದೆ, ಇದು ಪಾಸ್ ಆಗ್ತಿರೋ ಎಕ್ಸಾಮ್ ನ ರಿಟರ್ನ್ ಎಕ್ಸಾಮ್ ಅಂತವ್ರಿಗೆ 1:5 ಇಲ್ಲಿ ನಿಮ್ಗೆ ದೇಹಾಡಳಿ ಮತ್ತು ಸಹಿಷ್ಣುತಾ ಪರೀಕ್ಷೆಗಳಿಗೆ ಕರೀತಾರೆ. 1:5 ಕರೀತಾರೆ. ಅಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಕರಿತೀವಿ. 2 ತರ. 1:5 ಕರೆದಾಗ ಇಲ್ಲಿ ನಿಮಗೆ ಪುರುಷ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 168 ಸೆಂಟಿಮೀಟರ್ ಎತ್ತರ, ಎದೆ ಸುತ್ತಳತೆ 86 ಸೆಂಟಿಮೀಟರ್, ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್ ಆಗುತ್ತೆ, ಅಂದ್ರೆ ಎದೆ ಉಗಿಸಿದಾಗ. ಹಾಗೆ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿರೋರಿಗೆ 155 ಸೆಂಟಿಮೀಟರ್, ಕನಿಷ್ಠ ಎದೆ ಸುತ್ತಳತೆ 5 ಸೆಂಟಿಮೀಟರ್ಗಳಲ್ಲಿ ಕನಿಷ್ಠ ವಿಸ್ತರಣೆಯೊಂದಿಗೆ ಸಂಪೂರ್ಣವಾಗಿ ಗೀಸಿದಾಗ 75 ಸೆಂಟಿಮೀಟರ್ ಕಡಿಮೆ ಇಲ್ಲದಂತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾನು ಪದೇ ಹೇಳ್ತಾ ಇದ್ದೀನಿ, ಕರ್ನಾಟಕ ಅರಣ್ಯ ಪ್ರದೇಶ ಅಂದ್ರೆ ಯಾರು ಅಂದ್ರೆ ಬುಡಗಟ್ಟು ಜನಾಂಗ, ಉತ್ತರ ಕನ್ನಡ, ಕಾರವಾರ, ದಕ್ಷಿಣ ಮಂಗಳೂರು, ಉಡುಪಿ, ಶಿವಮೊಗ್ಗ, ಚಾಮರಾಜನಗರ, ಮಂಗಳೂರು, ಇಲ್ಲಿರ್ತಕ್ಕಂಥ ಸಿದ್ದಿ, ಜೇನುಕುರುಬ, ಕಾಡು ಕುರುಬ, ಎರವ, ಸೋಲಿವ, ಕುಡಿಯ, ಗೌಗ್ಲು, ಹಲ್ಸರು, ಮಲೈ ಕುಡಿಯ, ಕೊರಗ, ಇಂಥ ಬುಡ್ಡಗಟ್ಟಿಗೆ ಸೇರಿರ್ತಕ್ಕಂಥವ್ರಿಗೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ಮಾಜಿ ಸೈನಿಕ ಅಭ್ಯರ್ಥಿಗಳು ಅಂತ ಇರ್ತಾರೆ ನೋಡಿ, ಅವ್ರಿಗೆ 168 ಸೆಂಟಿಮೀಟರ್ ಇಲ್ದೇ ಇದ್ರೆ ಎತ್ತರ. ಓಕೆ, ನೆಕ್ಸ್ಟ್ ಯಾರಿರ್ತಾರ ಅಂತವ್ರನ್ನ ಕೂಡ ತಗೋತಾರೆ. ಅಂದ್ರೆ ಮಾಜಿ ಸೈನಿಕರಿಗೆ 168 ಇರಲೇಬೇಕು ಅಂತೇನಿಲ್ಲ, ಅವ್ರಿಲ್ಲ ಅಂದ್ರೂ ಕೂಡ ಅವ್ರ ನಂತರ ಯಾರು ಇರ್ತಾರೋ ಅದಕ್ಕಿಂತ ಕಮ್ಮಿ ಅಂತವ್ರನ್ನು ಕೂಡ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿ ಕೊಟ್ಟಿದ್ದಾರೆ. ಯಾಕಂದ್ರೆ ಮಾಜಿ ಸೈನಿಕರು ಅಂದ್ರೆ ಸೈನ್ಯದಲ್ಲಿ ಹೋಗಿ ಬಂದಿದ್ದಾರೆ, ಸೊ ಹಾಗಾಗಿ ಅವ್ರನ್ನ ತಗೊಳ್ಳಂತಕ್ಕಂಥದ್ದು. ನೆಕ್ಸ್ಟ್ ಇದಾದ್ಮೇಲೆ 1:5 ಒನ್ಸ್ ಅಗೇನ್ 1:5 ತಗೋತಾನೆ. ನಿಮ್ಗೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಓಟ, ಉದ್ದ ಜಿಗಿತ, ಎತ್ತರ ಜಿಗಿತ, ಗುಂಡು ಎಸೆತ ಇರ್ತವೆ. ಓಕೆ, ಇಷ್ಟು ನಿಮಿಷದಲ್ಲಿ ಮಾಡ್ಬೇಕು, ಇಷ್ಟು ಮೀಟರ್ಗಿಂತ ಕಡಿಮೆ ಇಲ್ದಂಗೆ ಮಾಡ್ಬೇಕು ಅಂತ ಹೇಳಿ ಕೊಟ್ಟಿದ್ದಾನೆ. ನೋಡ್ಕೊಳ್ಳಿ ನೀವು ಒಂದ್ಸಲ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕೂಡ ಸಪರೇಟ್ ಆಗಿ ಕೊಟ್ಟಿದ್ದಾನೆ, ನೋಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಇದು ಪಾಸ್ ಆದ್ಮೇಲೆ ನಿಮ್ಗೆ ವೈದ್ಯಕೀಯ ಟೆಸ್ಟ್ ಇರುತ್ತೆ. ಓಕೆ, ಅದ್ರಲ್ಲಿ ನಿಮ್ ಕಣ್ ಸರಿ ಇರಬೇಕು, ಕಿವಿ ಕೇಳಿಸ್ತಾ ಇರಬೇಕು. ಸೊ ಇಲ್ಲಿ 1:2 ಕರೀತಾರೆ. ನೋಡಿ ಹೆಂಗಿದೆ, ಅದೆರಡು 1:5 ಆದ್ರೆ 1:5 ಅಂದ್ರೆ 1600 ಇದ್ರೆ ಅದ್ರ ಡಬಲ್ 5 ಟೈಮ್ಸ್ ಎಕ್ಸ್ಟ್ರಾ ಕರೆಯೋದು. ಇಲ್ಲಿ 1:2 ಅಂದ್ರೆ 1600 ಡಬಲ್ 3200. ಓಕೆ, ಜನಗಳನ್ನ ವೈದ್ಯಕೀಯ ಪರೀಕ್ಷೆ ಕರೀತಾರೆ. ಅಲ್ಲಿ ದೃಷ್ಟಿ ಎಷ್ಟಿರಬೇಕು ಇಲ್ಲೇ ಕೊಟ್ಟಿದ್ದಾನೆ, ನೀವು ನೋಟಿಫಿಕೇಶನ್ ಒಂದ್ಸಲ ಕ್ಲೀನ್ ಆಗಿ ಓದ್ಕೊಳ್ಳಿ. ಕನ್ನಡಕವಿಲ್ಲದೆ ಎಷ್ಟಿರಬೇಕು, ಉತ್ತಮ ಕನಿಷ್ಠ ಎಷ್ಟಿರಬೇಕು, ಸಮೀಪ ದೃಷ್ಟಿ ಎಷ್ಟಿರಬೇಕು, ಓಕೆ, ಶ್ರವಣ ಶಕ್ತಿ ಕೇಳಿಸ್ತಕ್ಕಂಥದ್ದು ಏನಿರಬೇಕು, ಅವೆಲ್ಲ ಟೆಸ್ಟ್ ಗಳನ್ನ ಮಾಡ್ತಾರೆ. ಎಕ್ಸ್ರೇ ಮಾಡ್ತಾರೆ. ಮತ್ತೆ ಕಾಲ್ ಸ್ಟ್ರೈಟ್ ಆಗಿರಬೇಕು, ಬೋ ಲೆಗ್ಸ್ ಇರಬಾರ್ದು, ಫ್ಲಾಟ್ ಫೂಟ್ ಇರಬಾರ್ದು, ಈ ತರದೆಲ್ಲ ಇದ್ರೆ ಡಿಸ್ಕ್ವಾಲಿಫಿಕೇಶನ್ ಆಗುತ್ತೆ ಅಂತ. ಸೊ ಇವನ್ನೆಲ್ಲ ಕೂಡ ನೀವು ಕ್ಲೀನ್ ಆಗಿ ನೋಡ್ಕೊಂಡು ಮಾಡ್ಕೊಂಡು ನೀವು ಇದನ್ನ ಅಪ್ಲೈ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಫಸ್ಟ್ ಬರೀದೆ ಎಕ್ಸಾಮು, ಇದನ್ನ ನಿಮ್ದು ಹೈಟು, ಚೆಸ್ಟ್ ಇವೆಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಎಕ್ಸಾಮ್ ಬರೀಬಹುದು. ಆಮೇಲೆ ಇದಕ್ಕೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಓಕೆ, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಏನ್ ಕರಿತೀವಿ, ಸಹಿಷ್ಣುತೆ ಟೆಸ್ಟ್, ಗುಂಡು ಎಸೆತ, ಉದ್ದ ಜಿಗಿತ ಇವೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಓಕೆ, ಇದನ್ನ ಪ್ರಾಕ್ಟೀಸ್ ಮಾಡಿ. ಫೈನ್. ಇನ್ನು ಓದ್ಬೇಕು ಸರ್, ಓದ್ಬೇಕು ಅಂದ್ರೆ ಈಗ 75 ದಿನ ಸರ್, ಏನ್ ಬುಕ್ ಇಟ್ಕೊಂಡು ಓದಕ್ಕಾಗತ್ತಾ? ದೊಡ್ಡ ಬುಕ್ ತಗೊಂಡ್ ಆಗಲ್ಲ. ಕೋರ್ಸ್ ತಗೋತೀರಾ, ಕೋರ್ಸ್ ತಗೊಂಡ್ ಏನ್ ಮಾಡ್ತೀರಾ? ಕೋರ್ಸ್ ತಗೊಂಡ್ ನೀವು ಇವಾಗ ಅವರು ಎಲ್ಲಾ ಚಾಪ್ಟರ್ ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದಂಗೆ ಹಂಗಲ್ಲ. ಇಲ್ಲಿ ಸ್ಮಾರ್ಟ್ ಸ್ಟಡಿ ಬೇಕು, ಇಲ್ಲಿ ನಿಮ್ಗೆ ಸ್ಮಾರ್ಟ್ ಸ್ಟಡಿ ಬೇಕು. ಮತ್ತೆ ಇದು ಸೆಕೆಂಡ್ PUC ಲೆವೆಲ್ ಇರೋದ್ರಿಂದ ನಿಮ್ಗೆ ತುಂಬಾ ಡೀಟೇಲ್ ಬೇಕಾಗಲ್ಲ. ಓಕೆ, ತುಂಬಾ ನೀವು ಗ್ರೂಪ್ C, ಗ್ರೂಪ್ B, ಸೊ ತುಂಬಾ ಡೀಟೇಲ್ ಓದೋ ನೆಸೆಸಿಟಿ ಇರಲ್ಲ. ಓದ್ಬೇಕು, ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಇದೆ. ಹಾಗಂತ ಈಗ ಇರೋ ಟೈಮ್ ಅಲ್ಲಿ ನೀವು ಯುಟಿಲೈಸ್ ಮಾಡ್ಬೇಕಲ್ಲ ಸ್ಮಾರ್ಟ್ ಸ್ಟಡಿ. ಸೊ ಏನ್ ಮಾಡ್ಬೇಕು ಇದಕ್ಕೆ? ಸೊ ಒಂದು ಟೈಮ್ ಟೇಬಲ್ 75 ದಿನಕ್ಕೆ. ನೋಡಿ, ಇಲ್ಲಿ ಇತಿಹಾಸದ ನಿಮಗೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ ಅಂತ ಸಪರೇಟ್ ಕೊಟ್ಟು ರಾಷ್ಟ್ರೀಯ ಸ್ವತಂತ್ರ ಚಳವಳಿ ಅಂತ ಕೂಡ ಇದೆ. ಹಂಗಾಗಿ ಇದಕ್ಕೆ ನೀವು 10 ರಿಂದ 15 ದಿನ ನೀವು ಟೈಮ್ ಕೊಡ್ಬೇಕಾಗತ್ತೆ. ಇದು ಮಿನಿಮಮ್ 5 hours ಓದ್ಕೋಬೇಕು ಅಂತ ನಾನು ಹೇಳೋದು. ಮಿನಿಮಮ್ ಅಂದ್ರೆ ಇದು ವರ್ಕಿಂಗು ನಾನ್ ವರ್ಕಿಂಗ್ ಎರಡು ಕನ್ಸಿಡರ್ ಮಾಡಿ ಕೊಟ್ಟಿರೋದು. 5 ರಿಂದ 10 hours ಓದ್ತೀರಾ ಅಂದ್ರೆ ಇನ್ನೂ ಒಳ್ಳೇದು. ಬಟ್ ಕ್ವಾಲಿಟಿ ರೀಡಿಂಗ್ ಇರಬೇಕು. ಸೊ ಕ್ವಾಲಿಟಿ ಅಂದ್ರೇನು, ನೀವೇನ್ ಓದ್ತೀರಾ ಅದು ಕರೆಕ್ಟ್ ಆಗಿ ಓದ್ತಿರ್ಬೇಕು, ಕರೆಕ್ಟ್ ಆಗಿ ನೀವು ಓದಿದ್ದು ನಿಮಗೆ ಅರ್ಥ ಆಗ್ಬೇಕು, ತಲೆಯಲ್ಲಿ ಕೂತ್ಕೋಬೇಕು. ಕ್ವಾಲಿಟಿ ರೀಡಿಂಗ್ ಇರಬೇಕು, ಸುಮ್ಮನೆ ಕಾಟಾಚಾರಕ್ಕೆ ಓದಂತದಲ್ಲ. ಸೊ ಹಂಗಾಗಿ ದಿಸ್ ಇಸ್ ದ ಆವರೇಜ್ ಅವರ್ಸ್ ನಾನು ಕೊಟ್ಟಿದ್ದೀನಿ ಒಂದ್ ದಿನಕ್ಕೆ. 5 hours ಅಂತ ಎಲ್ಲಾನು ಕೊಟ್ಟಿರೋದು. ನೀವು ಯಾಕಂದ್ರೆ ವರ್ಕಿಂಗ್ ಮಾಡೋರು ಇರ್ತಾರೆ ಅಂತ ಹೇಳಿ ಕನ್ಸಿಡರ್ ಮಾಡಿ. ವರ್ಕಿಂಗ್ ಇಲ್ಲ, ನಾನು ಓದ್ತೀನಿ ಅಂದ್ರೆ 10 hours ಓದ್ತೀರಾ, ಓದಿ ಇನ್ನೂ ಒಳ್ಳೇದು. ಓಕೆ,
ಒಂದು 15 ದಿನ ಟೈಮ್ ಕೊಡಬೇಕಾಗತ್ತೆ. 10 ಅವರ್ ಹೋದ್ರೆ ಇದನ್ನ ಇನ್ನು ಡೀಟೇಲ್ ಆಗಿ ಓದ್ಬೋದು. ಓಕೆ, ಮತ್ತೆ ಭೂಗೋಳ ಆಗಿರ್ಬೋದು, ಸಂವಿಧಾನ ಆಗಿರ್ಬೋದು, ಅರ್ಥಶಾಸ್ತ್ರ ನಿಮಗೆ ಬಜೆಟ್ ನೋಡ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದ್ರೆ ಕರೆಂಟ್ ಅಫೇರ್ ರಿಲೇಟೆಡ್ ಬಜೆಟ್ ಅಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ನಿಮಗೆ ಕೇಳ್ತಾರೆ, ಬಜೆಟ್ ಎಕನಾಮಿಕ್ಸ್ ಅಲ್ಲಿ. ಆಮೇಲೆ ಸಾಮಾನ್ಯ ವಿಜ್ಞಾನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ, ಅದಕ್ಕೆ ಇದನ್ನ 10 days ಅಂತ ಇಟ್ಟಿದ್ದೀನಿ ನಾನು. ಮತ್ತೆ ನಿಮಗೆ ಪ್ರಚಲಿತ ವಿಜ್ಞಾನ 1 year ಕರೆಂಟ್ ಅಫೇರ್ ಕೇಳ್ತಾನೆ ಸರ್, KE ಆದ್ರಿಂದ. ಓಕೆ, ಮೆಂಟಲ್ ಅಬಿಲಿಟಿ ಕೂಡ ನೀವು ಬೇಸಿಕ್ಸ್ ಥಿಂಗ್ಸ್ ಗಳನ್ನ ಓದ್ಬೇಕಾಗುತ್ತೆ. ನಾವು ಮಾಡ್ತಾ ಇದೀವಿ ಆಲ್ರೆಡಿ ಸಿವಿಲ್ PC ಗೆ ಮೆಂಟಲ್ ಅಬಿಲಿಟಿ ಮ್ಯಾರಥಾನ್ ವಿಡಿಯೋ ಮಾಡಿದೀನಿ. ಇವೆಲ್ಲ ನಿಮ್ಮ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ, ಇತ್ತೀಚೆಗೆ ಅಪ್ಲೋಡ್ ಆಗಿದೆ, ನೋಡ್ಬೋದು, ನಮ್ಮ ಚಾನಲ್ ಸಿಗುತ್ತೆ ನಿಮಗೆ. ರಿವಿಷನ್ ವೆರಿ ಇಂಪಾರ್ಟೆಂಟ್. 10 ರಿಂದ 15 ದಿನ ನೀವು ಎಲ್ಲ ಓದಿದ್ನ ರಿವಿಷನ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನೀವು ನಿಮಗೆ ತಕ್ಕಂತೆ ನೀವು ಇದನ್ನ ಸ್ವಲ್ಪ ಮಾಡಿಫೈ ಮಾಡ್ಕೋಬೇಕು. ಏನ್ ಮಾಡ್ಬೇಕು, ನೀವು ಯಾವ್ದ್ರಲ್ಲಿ ವೀಕ್ ಇದ್ರೆ ಅದು 15 ದಿನ ಇದ್ರೆ 20 ದಿನ ಮಾಡಿ, ಯಾವ್ದ್ರಲ್ಲಿ ಈಸಿ ಇದ್ದೀರಾ ಅದು 15 ದಿನ ಇದ್ರೆ 10 ದಿನಕ್ಕೆ ಮಾಡಿ. ಅರ್ಥ ಆಗ್ತಿದೆಯಲ್ಲ? ಮತ್ತೆ ಇದು 5 ಅವರ್ಸ್ ನಾನು ಮಿನಿಮಮ್ ಕೊಟ್ಟಿರೋದು, ಮಿನಿಮಮ್ ಅದು ಆವರೇಜ್ ಮಿನಿಮಮ್ ಕನಿಷ್ಠ ಅಂತ ಹೇಳ್ತಾ ಇದ್ದೀನಿ. ಅದನ್ನ ಇಷ್ಟು ಓದ್ಲೇಬೇಕು ಅಂತ, ಇದಕ್ಕಿಂತ ಹೆಚ್ಚು ಓದ್ರೆ ಇನ್ನೂ ಒಳ್ಳೇದು. ಓಕೆ, ಎಲ್ಲರನ್ನು ಕನ್ಸಿಡರ್ ಮಾಡ್ಬೇಕಲ್ಲ, ಹಾಗಾಗಿ ಸೊ ಈ ಒಂದು ಇಟ್ಕೊಂಡು ಹೋದ್ರೆ ಸರ್. ಹಾಗಾದ್ರೆ ಇಷ್ಟು ದಿನದಲ್ಲಿ ಎಲ್ಲ ಬುಕ್ಸ್ ಓದಕ್ಕಾಗಲ್ಲ ಸ್ನೇಹಿತರೆ. ನಿಮ್ಮ ಹತ್ರ ಯಾವ್ದಾದ್ರು ಕೋಚಿಂಗ್ ಹೋಗಿದ್ರೆ ಮೊದ್ಲೇ ನೋಟ್ಸ್ ಇದ್ರೆ ಓಕೆ, ಅದನ್ನ ಓದ್ಕೊಳ್ಳಿ. ಅಥವಾ ಸ್ಕೂಲ್ ಬುಕ್ಸ್ ನ ಓದಿ, ಯಾಕಂದ್ರೆ PUC ಲೆವೆಲ್ ಇದೆಯಲ್ಲ, ನಮ್ಮ DSCRT, ಓಕೆ, ನಮ್ಮ ಸ್ಟೇಟ್ ಲೆವೆಲ್ ನೀವು ಸರ್ಚ್ ಮಾಡಿದ್ರೆ ಆರಾಮಾಗಿ ಫ್ರೀ ಆಗಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೋಬಹುದು. 6th ಇಂದ 10th ಅಥವಾ 12th ತನಕ ನಿಮ್ಗೆ ವಿಜ್ಞಾನ ಅಂತ ಒಂದು ಬುಕ್ ಇರುತ್ತೆ, ಇನ್ನೊಂದು ಸಮಾಜ ವಿಜ್ಞಾನ ಅಂತ ಇರುತ್ತೆ. ಸೊ ಈ 2 ಬುಕ್ಗಳನ್ನ, ಗಣಿತ ಎಲ್ಲ ಓದಕ್ ಹೋಗ್ಬೇಡಿ. ಈ 2 ಬುಕ್ಗಳನ್ನ ನೀವು ಪ್ರತಿ ಒಂದು ಕ್ಲಾಸ್ ಓದ್ಕೋಬೇಕಾಗತ್ತೆ. ಓಕೆ, ಅಥವಾ NCERT ಇದ್ರೆ ಅದು ಓದ್ಕೋಬಹುದು. ಇದ್ರಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಸಿಗುತ್ತೆ ನಿಮಗೆ. ಓಕೆ, ನಾನು ಕೊಟ್ಟಿರೋ ಟೈಮ್ ಟೇಬಲ್ ಏನಿದೆ ಅದಕ್ಕೆ ಇದೆಲ್ಲ ಕವರ್ ಮಾಡ್ಬೋದು ಆರಾಮಾಗಿ. 2 ಸಲ 3 ಸಲ ಕವರ್ ಮಾಡ್ಬೋದು. ನಾನು ಕೊಟ್ಟಿರೋ ಡೇಸ್ ಮತ್ತೆ ಟೈಮ್ ಟೇಬಲ್ ನ ಯೂಸ್ ಮಾಡ್ಕೊಂಡ್ರೆ ಸ್ನೇಹಿತರೆ. ಯಾಕಂದ್ರೆ ಇವಾಗ ಇರೋದು ನಿಮ್ಗೆ 75 ದಿನ ಅಷ್ಟೇ ನಿಮ್ಗೆ. ಇದಕ್ಕೆ PC CVL ಗೆ ನಿಮ್ಗೆ ಅಷ್ಟು ಇಲ್ಲ, ನಿಮ್ಗೆ ಒಂದು 45 ದಿನ ಇದೆ ಅಷ್ಟೇ ನಿಮ್ಗೆ. ಅರ್ಥ ಆಯ್ತಲ್ಲ? ಓಕೆ, ಹಿಂಗೆ ನೀವು ಓದ್ಕೋಬೇಕಾಗುತ್ತೆ. ಅಥವಾ ನೋಟ್ಸ್ ಇದೆ ಓದ್ಕೊಳ್ಳಿ, ಅಥವಾ ವಿಡಿಯೋಗಳಿದ್ರೆ ಮ್ಯಾರಥಾನ್ ವಿಡಿಯೋಗಳು, ದೊಡ್ಡ ವಿಡಿಯೋಗಳು, ಅದನ್ನ ನೋಡ್ಕೊಳ್ಳಿ. ಫಾಸ್ಟ್ ಆಗಿ ಇಟ್ಕೋಬೇಕು, 1.5 ಅಲ್ಲಿ ಇಟ್ಕೋಬೇಕು, 1.25 ಇಟ್ಕೋಬೇಕು ಮಿನಿಮಮ್, ಅಥವಾ 1.5. ತುಂಬಾ ಫಾಸ್ಟ್ ಇಟ್ಕೊಂಡು ನಿಮ್ಗೆ ಅರ್ಥ ಆಗಲ್ಲ ಆಮೇಲೆ. ಓಕೆ, ಇಟ್ಕೊಂಡು ನೀವು ವಿಡಿಯೋಸ್ಗಳು ಇದ್ರೆ ನೋಡ್ಕೋಬಹುದು, ಫ್ರೀ ಅವೈಲೇಬಲ್, ಯುಟಿಲೈಸ್ ಮಾಡ್ಕೊಳ್ಳಿ. ಕರೆಂಟ್ ಅಫೇರ್ 1 year ಓದ್ಕೊಳ್ಳಿ. ಮತ್ತೆ ಕರೆಂಟ್ ಅಫೇರ್ GK ಸ್ಮಾರ್ಟ್ ಸ್ಟಡಿ ಮಾಡ್ಬೇಕು ಇಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಸಂವಿಧಾನ ಇಂಪಾರ್ಟೆಂಟ್ ಇಲ್ಲಿ, ಯಾಕಂದ್ರೆ PC. ಓಕೆ, ಸಂವಿಧಾನ ಓದ್ಲೇಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ IPC ಇರೋದು BNS ಆಯ್ತು. ಓಕೆ, CRPC ಇರೋದು BNSS ಆಯ್ತು. ಈಗ BNS ಅಲ್ಲಿ ಎಷ್ಟಿದೆ ಸೆಕ್ಷನ್ಸ್? 358 ಇದೆ. ಓಕೆ, 20 ಚಾಪ್ಟರ್ ಇದೆ. ಈಗ BNSS ಭಾರತೀಯ ನ್ಯಾಯ ಸುರಕ್ಷಾ ಸಂಹಿತೆ ಏನಿದೆ ಅದರಲ್ಲಿ ಎಷ್ಟಿದೆ? ಓಕೆ, ಅದನ್ನ ಗೊತ್ತಿರಬೇಕು. 531 ಇದೆ ಸೆಕ್ಷನ್ಸ್, ಮತ್ತೆ 39 ಚಾಪ್ಟರ್ಸ್ ಇದೆ. ಅರ್ಥ ಆಗ್ತಿದೆಯಲ್ಲ? ಏನ್ ಬೇಕಾದ್ರೆ ಕೇಳ್ಬೋದು. ಮತ್ತೆ ಸೆಡಿಷನ್ ಅನ್ನೋ ಪದನ ತೆಗೆದುಬಿಟ್ಟಿದ್ದಾನೆ IPS ಇಲ್ಲಿ. IPC ಇದಿದ್ದು BNSN ಆಯ್ತು, ಭಾರತೀಯ ನ್ಯಾಯ ಸಂಹಿತೆ ಆಯ್ತು. ಸೊ ಇಂಥದ್ದೆಲ್ಲ ಇದೆಯಲ್ಲ, ನಾನು ಹೇಳ್ತಾ ಇದ್ದೆ ಎಕ್ಸಾಂಪಲ್. ಈಗ ರಾಜ್ಯಸಭಾ ಎಲೆಕ್ಷನ್ ನಡೀತು, ಸ್ಮಾರ್ಟ್ ಸ್ಟಡಿ ಸರ್, ಅದನ್ನ ಹೇಳ್ತಾರೆ, ಸ್ಮಾರ್ಟ್ ಸ್ಟಡಿ ಇಂಪಾರ್ಟೆಂಟ್. ರಾಜ್ಯಸಭಾ ಎಲೆಕ್ಷನ್ ನಡೀತು. ಓಕೆ, ರಾಜ್ಯಸಭಾ ಎಲೆಕ್ಷನ್ಗೆ ನಡೀತು, ಮತ್ತೆ ವಿಧಾನ ಪರಿಷತ್ ಎಲೆಕ್ಷನ್ ನಡೀತು. ಇದಕ್ಕೇನು ಒಂದು ಮಾನ್ಯತೆ ಇದೆ, ಏನು ಈ ತರದೆಲ್ಲ ಓದ್ಬೇಕಾಗತ್ತೆ. ಕ್ವಾಲಿಫಿಕೇಶನ್ ಏನು? ಓಕೆ, ಮತ್ತೆ ರಾಜ್ಯಸಭಾ ಎಷ್ಟು ವರ್ಷಕ್ಕೊಂದ್ಸಲ ಎಲೆಕ್ಷನ್ ನಡೆಯುತ್ತೆ, ಟೆನ್ಯೂರ್ ಏನು, ಇವೆಲ್ಲ ಓದ್ಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಕರೆಂಟ್ ಅಫೇರ್ ನೋಡಿ, ಇವೆಲ್ಲ ನಾವು ವೀಕ್ಲಿ ಕರೆಂಟ್ ಅಫೇರ್ ಎಲ್ಲ ಮಾಡ್ತೀವಿ. ಮಧ್ಯಪ್ರದೇಶದ ಒಬ್ರು ರಾಜ್ಯಸಭಾ ಎಲೆಕ್ಷನ್ಗೆ ಕಾನ್ಸ್ಟೆಂಟ್ ಮಾಡಿದ್ರು, ಅವ್ರದ್ದು ರಿಜೆಕ್ಟ್ ಆಯ್ತು, ಅವ್ರು ಸುಪ್ರೀಂ ಕೋರ್ಟ್ ಹೋಗಿದ್ರು. ಹೋಗ್ಬೋದಾ? ಹಂಗೆ ಹೋಗಕ್ಕಾಗಲ್ಲ. ಯಾಕಂದ್ರೆ ಚುನಾವಣಾ ರಿಟರ್ನಿಂಗ್ ಆಫೀಸರ್ ಅಂತ ಏನ್ ಕರಿತೀವಿ, ಚುನಾವಣಾ ಅಧಿಕಾರಿಯ ಫೈನಲ್ ಡಿಸಿಷನ್ ಆಫ್ಟರ್ ಕಂಪ್ಲೀಷನ್ ಆಫ್ ಎಲೆಕ್ಷನ್ ಹೋಗ್ಬೋದು. ಬಿಫೋರ್ ಕಂಪ್ಲೀಷನ್ ಆಫ್ ಎಲೆಕ್ಷನ್ ಹೋಗಕ್ಕಾಗಲ್ಲ. ನೀವು ಯಾವ್ದೇ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗೆ ಹೋಗಕ್ಕಾಗಲ್ಲ. ಸೊ ಸುಪ್ರೀಂ ಕೋರ್ಟ್ ಅದನ್ನ ರಿಜೆಕ್ಟ್ ಮಾಡ್ತು. ಓಕೆ, ನಿಮ್ದು ರಿಜೆಕ್ಟ್ ಆಗಿದೆ ಚುನಾವಣಾಧಿಕಾರಿಯಿಂದ ನಿಮ್ಮ ನಾಮಪತ್ರ, ನೀವು ಈಗ ಬರಕ್ಕಾಗಲ್ಲ, ಎಲ್ಲ ಎಲೆಕ್ಷನ್ ಕಂಪ್ಲೀಟ್ ಆದ್ಮೇಲೆ ಬರ್ಬೇಕಾಗತ್ತೆ. ಸೊ ಇದು 329 ಆರ್ಟಿಕಲ್ ಹೇಳುತ್ತೆ. ಆಯ್ತಾ? ಸಬ್ ಕ್ಲಾಸ್ B. ನಿನ್ನ ಎಕ್ಸಾಂಪಲ್ ಹೇಳ್ತಾ ಇರೋದು. ಈಗ ಇತಿಹಾಸ ತಗೋತೀನಿ ಎಕ್ಸಾಂಪಲ್ ಸರ್. ಇತಿಹಾಸ, ಈಗ ಪ್ರಧಾನಿಗಳು 5 ನೇಷನ್ ಟೂರ್ ಹೋಗಿದ್ರು ಅಲ್ವಾ, ನೆದರ್ಲ್ಯಾಂಡ್ ಅಲ್ಲೆಲ್ಲ ಹೋಗಿದ್ರು ಅಲ್ವಾ, ಎಲ್ಲ ಹೇಳ್ತಾ ಇರೋದು. ಸೊ ಅಲ್ಲಿ ಒಂದು ನಮ್ಗೆ ಕಾಪರ್ ಪ್ಲೇಟ್ಸ್ ಗಳ ತಂದ್ರು, 21+4 ಅಲ್ಲ ಸರ್, ಕಾಪರ್ ಪ್ಲೇಟ್ಸ್. ಅದು ಚೋಳ, ಅದ್ಯಾರ ಕಾಲದ್ದು? ಹೀಗೆ ನಿಮಗೆ ಇತಿಹಾಸನ ಇಲ್ಲಿಂದ ತೆಗಿತಾನೆ, ನಿಮ್ಗೆ ಕರೆಂಟ್ ಅಫೇರ್ ಅದನ್ನ ಸ್ಟ್ಯಾಟಿಕ್ ಪೋರ್ಷನ್ ಆಗಿ ತೆಗಿತಾನೆ. ಅರ್ಥ ಆಗ್ತಿದೆಯಲ್ಲ? ನಾನು ಎಕ್ಸಾಂಪಲ್ ಹೇಳ್ತಾ ಇದೀನಿ. ಸೊ ಯು ಹ್ಯಾವ್ ಟು ಸ್ಟಡಿ ಲೈಕ್ ದಿಸ್ ಸ್ನೇಹಿತರೆ. ಮತ್ತೆ ನೀವು ಇಲ್ಲಿ ಒಂದಷ್ಟು ನಾನು ಬೇರೆ ಬೇರೆ ವಿಡಿಯೋಸ್ ಮಾಡ್ತಾರೆ, ಎಲ್ಲ ನೋಡೋದಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಡಿಸ್ಕಷನ್, ಎಸ್ಪೆಷಲಿ KA ನೀವು ಬರೀತಾ ಇರೋದು, KA ಕಂಡಕ್ಟ್ ಮಾಡ್ತಾ ಇದೆ. KE ಪ್ರೀವಿಯಸ್ ಇಯರ್ ಕ್ವಶನ್ಸ್ ಹೆಂಗ್ ಬರ್ತಾ ಇದೆ? ಯಾಕಂದ್ರೆ ಸೇಮ್ ಕ್ವಶನ್ಸ್ಗಳು 3 ತಿಂಗಳಿಂದ ಬಂದಿರೋದು, ಈಗ ಬಂದಿರೋದು ಸ್ವಲ್ಪ ಕೇಳೋ ರೀತಿ ಡಿಫ್ರೆಂಟ್, ಅದು ರಿಪೀಟ್ ಆಗಿವೆ.
ಸೊ ಹಂಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಕೆ ಎದ್ ಮಾಡ್ಬೇಕಿಲ್ಲಿ ನೀವು, ಯಾಕಂದ್ರೆ ಕೆ ಕಂಡಕ್ಟ್ ಮಾಡ್ತಾ ಇದೆ ಎಕ್ಸಾಮ್ ನಿಮ್ಗೆ, ಆಯ್ತಾ. ಸೊ ಹಾಗಾಗಿ ನಮ್ಮ ಚಾನಲ್ ಅಲ್ಲಿ ಇವೆಲ್ಲ ಡಿಸ್ಕಸ್ ಮಾಡ್ತಾ ಇದೀವಿ. ನಮ್ಮ ಚಾನಲ್ ಬಂದ್ರೆ ನಿಮ್ಗೆ ಜಿ ಕೆ ಸರಣಿಗಳನ್ನು ಸಿಗುತ್ತೆ. ಕೆ ಕಂಪ್ಲೀಟ್ 500 ಜಿ ಕೆ ಸರಣಿ 60+ ವಿಡಿಯೋ ಇದೆ, ಎಲ್ಲ ವಿತ್ ಕರೆಂಟ್ ಅಫೇರ್ ಇದು ಕವರ್. ಬರೀ ಸ್ಟಾಟಿಕ್ ಅಲ್ಲ, ಕರೆಂಟ್ ಅಫೇರ್ ಅಲ್ಲಿ ಏನಿದೆ ಪ್ಲಸ್ ಜಿ ಕೆ, ಅದನ್ನ ಸ್ಟಾಟಿಕಲ್ ಹೆಂಗ್ ಕೇಳ್ತಾನೆ, ಕರೆಂಟ್ ಅಫೇರ್ ಕೂಡ ಕವರ್ ಮಾಡಿದೀವಿ ಇದರಲ್ಲಿ. ಬರೀ ಕೆ ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಪ್ರೀವಿಯಸ್ ಇಯರ್ ಪ್ಲಸ್ ಕರೆಂಟ್ ಅಫೇರ್ಸ್. ಸೊ ಇದನ್ನ ಡಿಸ್ಕಸ್ ಮಾಡ್ತೀವಿ ಇಲ್ಲಿ. ಓಕೆ, ಆಗ್ಲೇ 60+ ಇದೆ, ಎಲ್ಲಾ ರೀತಿಯ ಸಬ್ಜೆಕ್ಟ್ಸ್ ಗಳ ವಿಡಿಯೋಗಳು ಸಿಗುತ್ತೆ. ಇದೊಂದು ಪ್ಲೇಲಿಸ್ಟ್ ಸಾಕು ನಿಮ್ಗೆ. ಏನಾಗುತ್ತೆ ನೋಡಿ, ಈಗ ಮೊನ್ನೆ ಕೂಡ ಅಪ್ಲೋಡ್ ಮಾಡಿದ್ವಿ, ಎಲ್ಲ ವಿಡಿಯೋಸ್ ಗಳು ನೋಡಿ ಸ್ನೇಹಿತರೆ. ಮತ್ತೆ ಈಗ ಥಿಯರಿ ಕ್ಲಾಸ್ ಓದ್ಬೇಕಾದ್ರೆ ಏನ್ ಮಾಡೋದು, ನಾನು ಹೇಳಿದ ಬುಕ್ಸ್ ಗಳ ಓದಿ, ಅಥವಾ ನಮ್ದು ಈಗ ಕಂಪ್ಯೂಟರ್ ನಿಮಗೆ PC-ಗೆ ಸಂವಿಧಾನ ಇಂಪಾರ್ಟೆಂಟ್, ಕಂಪ್ಲೀಟ್ ಸಂವಿಧಾನ 5.5 hours ಒಂದು ವಿಡಿಯೋ ಇದೆ, ಹೋಗಿ ನೋಡಿ. ಇದನ್ನ ಅಪ್ಡೇಟ್ ಮಾಡ್ಕೋಬೇಕು. ಈಗ ಯಾವ ಒಂದು ತಿದ್ದುಪಡಿಗಳಾಗಿದೆ ಅದನ್ನ ಅಪ್ಡೇಟ್ ಮಾಡಿ. ಬೇಕಾದ್ರೆ ಇವಾಗ ನಿಮಗೆ ಯಾವುದು ವುಮೆನ್ ರಿಸರ್ವೇಶನ್ ಬಗ್ಗೆ ಕೇಳ್ಬೋದು. ಈಗ ಮೊನ್ನೆ ಈ ತರದೆಲ್ಲ ಕರೆಂಟ್ ಅಫೇರ್ ಅಲ್ಲಿ ಅಪ್ಡೇಟ್ ಆಗಿದೆ, ಅದೆಲ್ಲ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಮೆಂಟಲ್ ಎಬಿಲಿಟಿ KA ಪ್ಯಾಟರ್ನ್, KAಗೆ ಇದು 2023 ಒಂದು 50 ಕ್ವಶನ್ಗಳ ಸೀರೀಸ್ ಮಾಡಿದ್ವಿ. ಈಗ ಲಾಸ್ಟ್ 1 or 2 years ಏನಾಗ್ತಾ ಇದೆ, ಆ ಒಂದು ಮೆಂಟಲ್ ಎಬಿಲಿಟಿ ಸೀರೀಸ್ ಗಳು ಕೂಡ ಈ ಒಂದು GK ಒಂದು ಪ್ಲೇ ಲಿಸ್ಟ್ ಅಲ್ಲೇ ಇದೆ, KA. ಸೊ ಇಲ್ಲೇ ಹಾಕ್ತಾ ಇದೀವಿ, ಇಲ್ಲೇ ಮಾಡಿದೀವಿ, 4-5 ವಿಡಿಯೋಗಳಾಗಿವೆ, ನೋಡಿ ಅದನ್ನ ಹೆಂಗಿದೆ ಅಂತ. ದಟ್ ಈಸ್ ಆಲ್ ವೆರಿ ಇಂಪಾರ್ಟೆಂಟ್. ಇನ್ನು ನಾನು ನಿಮ್ಗೆ ಹೇಳಿದೆ ಕರೆಂಟ್ ಅಫೇರ್ಸ್ ಲಾಸ್ಟ್ ಇಯರ್ ಮ್ಯಾರಥಾನ್ ವಿಡಿಯೋ ಇದೆ. ಈ ವರ್ಷದ್ದು ಕೂಡ ಇನ್ನೇನು ಬರುತ್ತೆ ನಿಮಗೆ, ಲಾಸ್ಟ್ 5 months ಏನಿದೆ 2026 ಓಕೆ, 5 ತಿಂಗಳ ಮ್ಯಾರಥಾನ್ ವಿಡಿಯೋ ಒಂದು ಬರುತ್ತೆ ಈಗ ಈ ಒಂದು ಸ್ವಲ್ಪ ದಿನದಲ್ಲಿ. ಮತ್ತೆ ಲಾಸ್ಟ್ ಇಯರ್ ಮ್ಯಾರಥಾನ್ ವಿಡಿಯೋಗಳಿವೆ. ಮತ್ತೆ ಆರ್ಥಿಕ ಸಮೀಕ್ಷೆ ಮತ್ತೆ ಬಜೆಟ್ಗೆ ಸಂಬಂಧಪಟ್ಟ ಸಪರೇಟ್ ಪ್ಲೇಲಿಸ್ಟ್ ಇದೆ, ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರ ಎರಡರದ್ದು ಇರೋದಿದೆ. ನೋಡಿ, ಇವೆಲ್ಲ ಫ್ರೀ ಆಗಿ ಅವೈಲೇಬಲ್, ಯುಟಿಲೈಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎವ್ರಿಥಿಂಗ್ ಇಸ್ ಅವೈಲೇಬಲ್. ಈಗಿರೋ ಟೈಮಲ್ಲಿ ನೀವು ಏನು ಮಾಡೋಕ್ಕಾಗಲ್ಲ. ಓದಿಲ್ಲ ಅನ್ನೋರು ಜಸ್ಟ್ ಕಣ್ ಮುಚ್ಕೊಂಡು ಇದನ್ನು ಫಾಲೋ ಮಾಡಿ, ಯು ವಿಲ್ ಗೆಟ್ ವೆರಿ ಗುಡ್ ಮಾರ್ಕ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಒಂದಷ್ಟು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀನಿ, ಟೈಮ್ ಟೇಬಲ್ ಕೊಟ್ಟಿದ್ದೀನಿ, ಇದನ್ನು ಫಾಲೋ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಅಪ್ಲೈ ಮಾಡಿದ್ರೆ ಅಪ್ಲೈ ಮಾಡಿ. ಅಪ್ಲೈ ಲಿಂಕ್ ಆಕ್ಟಿವ್ ಆದ ತಕ್ಷಣ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಓಕೆ, ಯಾಕಂದ್ರೆ ಟೆಲಿಗ್ರಾಮ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆಯಲ್ಲ, ಅವರು ಬಂದ್ ಮಾಡಿದ್ದಾರೆ, ಹಾಗಾಗಿ ಬ್ಯಾನ್ ಮಾಡಿರೋದ್ರಿಂದ. ಸೊ ಆಮೇಲೆ ಆಗುತ್ತೆ, ಅದು ಓಪನ್ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಸೊ ಅಪ್ಲೈ ಮಾಡೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆಕ್ಟಿವ್ ಆದ್ಮೇಲೆ ನಾನು ಹಾಕ್ತೀನಿ. ಸೊ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ.